ನಂದಗಡ್ ಪೊಲೀಸ್ ಸ್ಟೇಷನ್, ಬೆಳಗಾವಿ ಜಿಲ್ಲೆ ನಂದಗಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರುವ ತೊಳಗಿ ಗ್ರಾಮದಲ್ಲಿ ನಿನ್ನೆ ಒಂದು ಕೊಲೆ ಪ್ರಕರಣ ದಾಖಲಾಗಿರುತ್ತದೆ. ಈ ಕೊಲೆ ಪ್ರಕರಣದಲ್ಲಿ ಅಮೀರ್ ಸಾಬ್ ಮುಕ್ತುಮ್ ಸಾಬ್ ಪಾಶಾಪುರ್ ಎಂಬುವರು ಸುಮಾರು 54 ವರ್ಷ, ತೊಳಗಿ ಗ್ರಾಮದವರು. ಇವರನ್ನು ಒಂದು ಅಶೋಕ್ ರಾಮಪ್ಪ ಉಗರ್ಕೋಡಿ ಎಂಬ ವ್ಯಕ್ತಿ, ಪಕ್ಕದ ಮನೆಯ ವ್ಯಕ್ತಿ ಕೊಲೆ ಮಾಡಿರೋದು ಕಂಡು ಬಂದಿರುತ್ತದೆ. ಈ ಕೊಲೆಗೆ ಪ್ರಮುಖ ಉದ್ದೇಶ ಮತ್ತು ಮೋಟಿವ್ ಏನಂದ್ರೆ, ಅಮೀರ್ ಸಾಬ್ ಮುಕ್ತುಮ್ ಸಾಬ್ ಪಾಶಾಪುರ್ ಮತ್ತು ಅಶೋಕ್ ರಾಮಪ್ಪ ಇಬ್ಬರು ಮನೆಯೂ ಕೂಡ ಅಕ್ಕಪಕ್ಕ ಮನೆ ಇರ್ತದೆ. ಅಮೀರ್ ಸಾಬ್ ಮನೆ ಕಡೆಯಿಂದ ನೀರು ಅಶೋಕ್ ರಾಮಪ್ಪ ಮನೆಗೆ ಬರುವುದು ಕಂಡು ಬಂದಿರ್ತದೆ. ಆ ನೀರನ್ನು ತಡೆಗಟ್ಟಿ ಡೈವರ್ಟ್ ಮಾಡೋದಕ್ಕೆ ಇನ್ನೊಬ್ಬರ ಮನೆಗೆ ಹೋಗ್ತಾ ಇದ್ದಂದ್ರೆ ಅವರು ಡೈವರ್ಟ್ ಮಾಡೋದಕ್ಕೆ ಮಣ್ಣು ಹಾಕುವ ಸಂದರ್ಭದಲ್ಲಿ 2 ಮನೆಯವರೆಗೂ ಲೇಡೀಸ್ ಮಧ್ಯದಲ್ಲಿ ಅವಾಗ ಗಲಾಟೆ ಆಗಿದೆ. ಅದರಲ್ಲಿ ಅಶೋಕ್ ರಾಮಪ್ಪ ಅವರ ತಾಯಿ ಮತ್ತು ಅಕ್ಕ ತಂಗಿ ಅವರು ಕೂಡ ಜೊತೆಗೆ ಇರೋದು, ಅವಾಗ ಗಲಾಟೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಅಮೀರ್ ಸಾಬ್ ಮತ್ತು ಅವ್ರ ಮಗನ ಅಲ್ಲಿ ನಿಂತ್ಕೊಂಡಿರೋ ಸಂದರ್ಭದಲ್ಲಿ ಈ ಅಶೋಕ್ ರಾಮಪ್ಪ ಸಡನ್ ಆಗಿ ಒಂದು ಕೊಡ್ಲಿ ಮತ್ತು ಗುದ್ಲಿ ತರ ಇರುವ ಒಂದು ಪಿಕಾಕ್ಸ್ ಅಂದ್ರೆ ಹೇಳ್ತೀವಲ್ಲ, ಸೊ ಅದರಲ್ಲಿ ಎದೆಗೆ ಒಡೆದು ಸಾಯಿಸಿರೋದು ಕಂಡು ಬಂದಿರ್ತದೆ. ತಕ್ಷಣ ಒಂದು ಹಾಸ್ಪಿಟಲ್ ತಗೊಂಡು ಹೋಗೋ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ. ಅಕ್ಯೂಸರನ್ನು ಈ ಕೇಸಲ್ಲಿ ಸೆಕ್ಯೂರ್ ಮಾಡಿದೀವಿ. ಸೊ ಈ ಕೇಸಲ್ಲಿ ವಿಚಾರಣೆ ನಡೀತಾ ಇದೆ ಮತ್ತು ಅವ್ರ ಫ್ಯಾಮಿಲಿಯವರು ಗಲಾಟೆ ಮಾಡಿರೋದಕ್ಕೆ ಅವ್ರ ಫ್ಯಾಮಿಲಿಯವ್ರ ಮೇಲ್ಗಡೆನೂ ಕೂಡ ಕೇಸ್ ಆಗಿದೆ. ಚರಂಡಿ ನೀರು ವಿಚಾರಕ್ಕೆ ಬರೀ ಏನಿಲ್ಲ, ಯಾವುದು ಇಲ್ಲ, ಸಡನ್ ಆಗಿ ಒಮ್ಮೆ ಲೇಡೀಸ್ ಫಸ್ಟ್ ಗಲಾಟೆ ಮಾಡ್ಕೊಳ್ತಾರೆ, ಅದಾದ್ಮೇಲೆ ಸಡನ್ ಆಗಿ ಹಿಂಗೆ ಆಗಿದೆ. ಇದಕ್ಕೆ ಹಿಂದೆ ಯಾವಾಗ ಸೊ ಒಂದು ವೇಳೆ ಅಂತಾಗ ಆಗಿರ್ತಂದ್ರೆ ಇತ್ತೀಚೆಗೆ ಯಾವುದು ನನಗೂ ಗೊತ್ತಾಗಿ, ಈಗ ನಿಮಗೆಲ್ಲರಿಗೂ ಗೊತ್ತಿರುವಂಗೆ ಈಗ FIR ತಕ್ಷಣ ಯಾವುದೇ ಒಂದು ಸಣ್ಣ ಪುಟ್ಟ ಗಲಾಟೆ ಆಗುತ್ತಂದ್ರೆ FIR ನಾವು ಜಾಸ್ತಿ ಮಾಡಿ ಹೋದ ವರ್ಷ ಆಗಿರೋ FIR ಆಲ್ರೆಡಿ ಈಗ ರೀಚ್ ಆಗ್ತಾ ಇದೀವಿ. 6 ತಿಂಗಳ 15 ದಿವಸದಲ್ಲಿ ಆಲ್ಮೋಸ್ಟ್ ವಿ ಆರ್ ಅಬೌಟ್ ಟು ರೀಚ್. ಲಾಸ್ಟ್ ಇಯರ್ ಸುಮಾರು 7,000 ಕೇಸ್ ಆಗಿದೆ. ಈ ವರ್ಷ 6 ತಿಂಗಳಲ್ಲಿ 6,000 ಕೇಸ್ ದಾಟಿದೆ. ಈಗ ಒಬ್ಬರು ಕೊಲೆ ಆರೋಪಿ, ಇನ್ನ 2 ಜನ ಅವ್ರ ಮನೆಯವರ ಜೊತೆಗೆ ಗಲಾಟೆ ಮಾಡಿರೋದಕ್ಕೆ ಆರೋಪ ಮಾಡಲಾಗಿದೆ. ಸೊ ಗಲಾಟೆನ ಆಯ್ತು, ಸೊ ಅದಕ್ಕೆ ಅವ್ರ ಮೇಲ್ಗಡೆ ಆರೋಪ ಇದೆ.